ಇವತ್ತಿನ ದಿನ ನನಗೆ ಬಹಳ ಸಂತೋಷದ ದಿನ ಏನಂತಂದರೆ, ಯಾದವ ಸಮುದಾಯದ ಯುವಕರೆಲ್ಲ ಸೇರಿ ಒಂದು ಯಾದವ ವಿಷನ್ ಅಂತಕ್ಕಂಥ ಒಂದು ಮಾಧ್ಯಮವನ್ನು, ಒಂದು ಚಾನಲ್ನ, ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿರ್ತಕ್ಕಂಥ ಸಂತೋಷದಾಯಕ ಸಂಗತಿ. ನನ್ನೊಟ್ಟಿಗೆ ನಿಮ್ಗೆ ಶುಭ ಹಾರೈಸಲಿಕ್ಕೆ ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಬಂದಿರತಕ್ಕಂಥ ಇನ್ನೂ ಸಹ ಅಂತಹ ಒಂದು ಸಂತಸ ಸುದ್ದಿ ಅಂತ ಹೇಳ್ತಾ ಇದ್ದೀನಿ. ಯಾದವ ವಿಷನ್ ಅಂತಕ್ಕಂಥದ್ದು ಒಂದು ಸತ್ಯವನ್ನು, ಪ್ರಾಮಾಣಿಕವನ್ನು ದೇಶದ ಮತ್ತು ರಾಜ್ಯದ ಎಲ್ಲ ವಿಚಾರಧಾರೆಗಳನ್ನು ಜನಗಳಿಗೆ ಮುಟ್ಟಿಸ್ತಕ್ಕಂಥ ಒಂದು ಮಾಧ್ಯಮವಾಗಲಿ ಅಂತ ನಾನು ಅವರಿಗೆ ಶುಭ ಹಾರೈಸ್ತೇನೆ. ಯಾದವ ವಿಷನ್ ಅಂತಕ್ಕಂಥದ್ರಲ್ಲಿ ತಾವು ಅರ್ಥ ಮಾಡ್ಕೋಬೇಕು. ಚಾನಲ್ ಮಾಡ್ತಕ್ಕಂಥವ್ರು ಯಾದವ ಅಂತಕ್ಕಂಥದ್ದು ಬಹುದೊಡ್ಡ ಹೆಸರು ನಮ್ಮ ದೇಶದಲ್ಲಿ. ಅತಿ ದೊಡ್ಡ ಸಮುದಾಯ ಯಾವುದಾದ್ರು ಇದ್ದರೆ ದೇಶದಲ್ಲಿ 26% ಹೆಚ್ಚು ಸಮಾಜ ಇರತಕ್ಕಂಥ ಯಾವುದಾದ್ರು ಸಮುದಾಯ ಇದ್ದರೆ ಅದು ಯಾದವ ಸಮುದಾಯ ಅನ್ನೋ ಮಾತನ್ನ ಹೆಮ್ಮೆಯಿಂದ ಹೇಳಿ ಕೇಳ್ತೀನಿ. ಆ ಯದುವಂಶದಿಂದ ಬಂದಿರತಕ್ಕಂಥ ನಾನು ಮತ್ತು ನೀವು ನಡೆಸ್ತಾ ಇರತಕ್ಕಂಥ ನೀವೆಲ್ಲರೂ ಸೇರಿ ಮನುಕುಲಕ್ಕೆ ಒಳ್ಳೆಯದಾಗ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಲ್ಲಿ ಮನುಕುಲಕ್ಕೆ ದೇವರು, ಆ ರೀತಿ ಈ ಚಾನಲ್ ಮನುಕುಲದ ಸತ್ಯಾಂಶಗಳನ್ನು, ಮನುಕುಲದ ಉದ್ಧಾರಕ್ಕಾಗಿ ಈ ಚಾನಲ್ ಕೆಲಸ ಮಾಡಲಿ ಅಂತ ಬಯಸ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಸುಳ್ಳಾಗಲಿ ಮತ್ತು ಅಪಪ್ರಚಾರ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಅಂಥವ್ರನ್ನ ಕೂಡ ಯಾವುದೇ ಕಾರಣಕ್ಕೂ ಎನ್ಕರೇಜ್ ಮಾಡಬಾರ್ದು. ನಿಮ್ಮನ್ನು ಮಾಡ್ತೀನಿ. ಸತ್ಯ, ಪ್ರಾಮಾಣಿಕತೆ, ದಕ್ಷತೆಯಿಂದ ಈ ದೇಶದಲ್ಲಿರ್ತಕ್ಕಂತಹ ಕೋಮುವಾದವನ್ನು ಮತ್ತು ಭ್ರಷ್ಟಾಚಾರ ತೊಲಗಿಸ್ಲಿಕ್ಕೋಸ್ಕರ ಈ ಚಾನಲ್ ಕೆಲಸ ಮಾಡಬೇಕು, ಹೋರಾಟ ಮಾಡಬೇಕು. ಅದರ ನಾನು ಸಂಪೂರ್ಣ ಸಹಕಾರ ಇದೆ ಅಂತ ಹೇಳ್ತೀನಿ. ವಿಶೇಷವಾಗಿ ಈ ಒಂದು ಚಾನಲ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಎಲ್ಲ ಪದಾಧಿಕಾರಿಗಳಿಗೆ, ಉಸ್ತುವಾರಿಗಳಿಗೆ ಅಥವಾ ಇಲ್ಲಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಯುವಕರಿಗೆ ಶುಭವಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ.